ಕೆಟ್ಟಿ ತಿಳಿ ಮೂಢ ಅಕ್ಕಲಕೋಟೆ ಶರಣರು ಹಾಡ್ಯಾರ. ಯಾವಾಗ ಎಲ್ಲಾ ರೀತಿಯಿಂದ ಅನುಕೂಲ ಆತು, ಯಾವಾಗ ಎಲ್ಲ ಅಜ್ಜ ಕೊಟ್ಟ, ಆ ಸೌಕಾರಕಿ ಮದ ಅವ್ರಿಗೆ ಅಜ್ಜನ ಮರವು ಮಾಡು. ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೇಕು, ನಾವು ಯಾರಿಂದ ಇವತ್ತು ಸಮಾಜದೊಳಗೆ ನಮಗೆ ಒಂದು ಬೆಲೆ ಐತಿ, ಯಾರಿಂದ ಇವತ್ತು ನಾವಂತೂ ತಣ್ಣ ಉಣ್ತೀವಿ, ನಮ್ಮ ಉನ್ನತಿಗೆ ಯಾರ ಕಾರಣ ಅನ್ನೋದು ಎಲ್ಲ ಅನುಕೂಲ ಆದ ಕೂಡಲೇ ಮರವು ಬಂದ್ಬಿಡ್ತದೆ. ಇದು ದೊಡ್ಡ ಶತ್ರು. ಅಜ್ಜ ಅನುಕೂಲ ಮಾಡಿದ್ರ, ಆಶೀರ್ವಾದ ಮಾಡಿದ ಅಂದ್ರ ಕಡ್ಡಿ ಹೋಗಿ ಗುಡ್ಡ ಆಕತಿ. ಅವನ ಮನಸ್ಸು ತಗದ ಅಂದ್ರ ಅದು ಗುಡ್ಡ ಹೋಗಿ ಮತ್ತೆ ಕಡ್ಡಿ ಆಕತಿ. ಆ ಕತಿ ನಿನ್ನೆ ದಿವಸ ನೀವೆಲ್ಲ ಕೇಳಿದ್ರಿ. ಕಡ್ಡಿ ಗುಡ್ಡವನ್ಮಾಡ್ಪ ಶಕ್ತಿಯು ದೊಡ್ಡ ರೂಪದಲ್ಲಿ ತೋರ್ಪುದು, ಮಟ್ಟ ಬುದ್ಧಿಯಂ ನೀತಿಸಂದು ಕೈ ಒತ್ತಿ ಬೇಡುವಾರುದಾತನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಬೀರದಾಸರು ಈ ಹಾಡು ಬರೆದಾಗ, ಕಡ್ಡಿ ಗುಡ್ಡವನ್ಮಾಡ್ಪ ಶಕ್ತಿಯು ದೊಡ್ಡ ರೂಪ ನಿನ್ನಲ್ಲಿ ತೋರ್ಪುದು. ಗುರು ಅಲ್ದ ಅಂದ್ರ ಒಂದ್ ಕಡ್ಡಿ ಹೋಗಿ ಗುಡ್ಡ ಆಕತಿ. ಅವನ ಮನಸ್ಸು ತಗದ ಅಂದ್ರ ಹರ ಮುನುದ್ರ ಗುರು ಕಾಯ್ತಾನ. ಆದ್ರ ಗುರು ಮುನದ ಅಂದ್ರ ಯಾ ದೇವರು ನಮ್ಮನ್ನ ಉಳಿಸುವಂತದ್ದಿಲ್ಲ. ಅದಕ್ಕೆ ಗುರುವಿನ ಕೃಪಾ ಬಹಳ ದೊಡ್ಡದು. ನೀನು ಒಂದು ಕತೆ ಹೇಳ್ತೇವೆ ಅಂತ ಹೇಳಿ ಅಲ್ಲಿಗೆ ಬಂದಾತದ ಕತೆ. ಏನ್ ಕತೆ ಅಂದ್ರ ಪತ್ರೆವ್ವ. ಆಕಿ ಹೆಸರೇನು ಪತ್ರೆವ್ವ ಅಲ್ಲದ. ಆಕಿ ಬಹಳ ಬಡವಿ. ಆ ಬಡತನಕ್ಕ ಬ್ಯಾಸತ್ತು ಅಪ್ಪ ಆಶೀರ್ವಾದ ಮಾಡಿದ್ರ ನನಗೊಂದು ತನ್ನ ಸಿಗ್ತದಂತ ಅಜ್ಜಗೆ ಶರಣಾದ್ಲು. ಸಿದ್ಧಾರೂಢಪ್ಪನ ಪಾದ ಹಿಡಿದು ಕಣ್ಣೀರ್ ಹಾಕಿ, ಅಪ್ಪ ನನಗ ಒಂದು ಅನ್ನ ಒಂದಿಟ್ಟು ಆಶೀರ್ವಾದ ಮಾಡಪ್ಪ ಅಂತ ಬಹಳ ಕಳವಳದಿಂದ ಬೇಡಿಕೊಂಡ್ರ ಸಿದ್ಧಾರೂಢಪ್ಪರಕ್ಕಿ ಕೂಡ ಮಾತಾಡ್ಲಿಲ್ಲ. ಸೊನ್ನೆ ಮಾಡಿದ್ರಂತ. ಏನು ಸೊನ್ನೆ ಮಾಡಿದ್ರು? ಕಾಲ ಮ್ಯಾಲ ಅಪ್ಪೋರ ಪಾದದ ಮ್ಯಾಲ ಯಾರೋ ಭಕ್ತರು ಒಂದಿಷ್ಟು ಬಿಲ್ಪತ್ರೆ ಏರಿಸಿದ್ರು. ಅವನ್ ತಗೋ ಅಂದ್ರ ಅವನ್ನ ಆಕೆ ಎಲ್ಲ ಉಡಿಯಾಗ ತುಂಬಿಕೊಂಡ್ರು. ಯಪ್ಪ ಇದನ್ನ ಏನ್ ಮಾಡ್ಲಿ ಅಂದ್ರು. ಅದನ್ನ ತಗೊಂಡು ಹೋಗು, ನಿನ್ನ ಬಡತನಕ್ಕದ ಔಷಧಿ ಹಾಕತ್ ಹೋಗು ಅಂತ ಆಶೀರ್ವಾದ ಮಾಡಿದ್ರು. ಏನಂದ್ರು? ನಿನ್ನ ಬಡತನಕ್ಕದ ಔಷಧಿ ಹಾಕತ್ ಹೋಗು. ಬಿಲ್ಪತ್ರ ನನ್ನ ಬಡತನಕ್ಕೆ ಹೆಂಗ ಔಷಧಿ ಹಾಕತ್ತಂತ ಬಹಳ ತಲೆ ಕೆಡಿಸ್ಕೊಂಡ್ಲಿ. ಹೆಣ್ಮಗಳ ತಲೆ ಓಡ್ಲಿಲ್ಲ. ಕೊನೆಗೆ ಆಕಿ ಗೆಳತಿ ಒಬ್ಬಕಿ ಬ್ಯಾರಿಕಿದ್ಲು. ಆಕಿ ಅಂತಾಳ, ಅದ ಔಷಧಿ ಹಾಕತ್ತಂದ್ರ ಔಷಧಿ ಹಾಕತ್. ಆ ಬಿಲ್ಪತ್ರಿನ ಚಂದಾಗ ಸಣ್ಣದ ಮಾಡು, ಗುಳಿಗಿ ಮಾಡು. ಯಾರಿಗ ಆರಾಮಿಲ್ಲ ಒಂದಿಟ್ಟು ತಿರುಗಾಡಕು ಅಂತ ಓಡಿ ತಿರುಗಾಡಿ ಆರಾಮಿಲ್ದಾಗ ಆ ಗುಳಿಗಿ ಕೊಡು, ಆರಾಮಕ್ಕತಿ. ಅಜ್ಜ ಹೇಳ್ಯಾನಂದ್ರ ಅದ ಔಷಧಿ ಆಕತಿ ಅಂತ ಅವ್ರ ಗೆಳತಿ ಸೂಚನೆ ಕೊಟ್ಲು. ಹಂಗಾಗಿ ಅದನ್ನ ಸಣ್ಣದಾರದ ಗುಂಡು ಗುಳಿಗಿ ಮಾಡಿ ಕೇಳ್ಕೊಂತ ಹೊಂಟ್ಲು ಓಣ್ಯಾಗ. ಯಪ್ಪ ಯಾರ ಮನ್ಯಾಗ ಆರಾಮದಿರಿ? ಎಲ್ಲ ಆರಾಮದಿರಿ. ಮತ್ತೆ ಊರಲ್ ಮ್ಯಾಲ ಒಂದ್ 4 ಪೇಷಂಟ್ ಇರೋವಾಗ ಇದನ್ನ ತಗೊಳ್ರಿ, ಇದನ್ನ ನುಂಗ್ರಿ, ಗುಳಿಗೆ ಇದು ಬಹಳ ಅಮೂಲ್ಯವಾಗಿದ್ದಿದ್ರಿ, ನಿಮ್ ರೋಗ ಹೋಗತ್ತಂತ ಒಂದ್ 4 ಮಂದಿ ಕೊಟ್ಟು ಬಂದ್ಲ. ಅವ್ರು ನುಂಗಿದ್ರು. ಎಂತ ಚಮತ್ಕಾರ ಆತಪ್ಪ ಅಂದ್ರ ಅವ್ರ ಜಡ್ಡೆಲ್ಲ ಬಿಟ್ಟು ಹೋತ, ಆರಾಮಾಗಿ ಬಿಟ್ರು ಅವ್ರೆಲ್ಲ. ಅದು ದೊಡ್ಡ ಸುದ್ದಿ ಆಯ್ತು ಊರು ತುಂಬ. ಪುಣ್ಯಾತ್ ಗೀತಿ ಬರೇ ಒಂದು ಗುಳಿಗೆ ಕೊಟ್ಲ. ಆಕಿ ಕೈ ಗುಣ ಬಹಳ ಚಲೋ ಐತಿ. ಆಕಿದ ಹೊಳ್ಳಿ ಮಾರನೇ ದಿನ ಮನೆಗೆ ಬಂದ ಅಕ್ಕಿ ಬ್ಯಾಳಿ ಬೆಲ್ಲ ಒಟ್ಟು ದುಡ್ಡ, ಯವ್ವ ನಿನ್ ಕೈ ಗುಣ್ಲೆ ಆರಾಮ ಆತಂತ ಕೊಟ್ಟು ಹೊಂಟ್ರ. ಅಟ್ಟ ಅಲ್ಲ, ಊರಾಗ ಸುದ್ದಿ ಆತು. ಮತ್ 4 ಮಂದಿ ಮತ್ತ ಆರಾಮಿಲ್ದವ್ರು ಬರೋರ್ಲ, ಯವ್ವ ನಿನ್ನವ್ರಿಗೆ ಏನೋ ಗುಳಿಗೆ ಕೊಟ್ಟಿದ್ದಂತ ಆರಾಮಾಗೈತಂತ ನಮಗೂ ಗುಳಿಗೆ ಕೊಡು. ಇಕ್ಕಿದಾಗ ಏನಿಲ್ಲ.
ಹಂಗಾದ್ರ ಔಷಧಿ ತರ್ತೀನಿ ಕುಂದ್ರಿ ಅಂತ ಕುಂದ್ರಿಸಿದ್ಲ ಅವ್ರನ್ನೆಲ್ಲ. ಕುಂದ್ರಿಸಿದ ಓಡಿ ಬಂದ ಸಿದ್ಧಾರ್ಥಪ್ಪನ ಕಡೆ, ಅಪ್ಪ ದೊಡ್ಡ ಪವಾಡ ಆಗೈತಪ್ಪ, ನಿನ್ನ ಪಾದದ ಮೇಲೆ ಏರಿಸಿದ ಪತ್ರಿ ಪರಮೌಷಧಿ ಆಗೈತಿ ಸ್ವಾಮಿ, ನನಗ ಮತ್ ಪತ್ರಿ ಬೇಕಂತೇಳಿ ಮತ್ ಅಪ್ಪೋರ್ ಕಾಲ ಮೇಲೆ ಏರಿಸಿದ ಪತ್ರಿ ಎಲ್ಲ ಜಮಾ ಮಾಡಿಕೊಂಡು ಚಲವಾತಿಕಿ ಉದ್ಯೋಗನ ಚಲವಾತ್. ದಿನ ಅಪ್ಪೋರ್ ಪಾದ ಮೇಲೆ ಏರಿಸಿದ ಪತ್ರಿ ಬೆಳಗ್ಗೆ ನಸುಕನ್ಯಾಗ ಬರ್ತಿದ್ಲು. 9 ಗಂಟೆ ತನ ಮಠದಾಗ ಕುತ್ಕೊಂಡು ಅಪ್ಪೋರ್ ಮೇಲೆ ಯಾರು ಏರಿಸಿರೋ ಅವನ್ನ ತಗೊಂಡ್ ಅದನ್ನ ಸಂಗ್ರಹ ಮಾಡಿ ಮನೆಗೆ ಬಂದ ಅದನ್ನ ದುಂಡಿ ಕಲ್ಲಾಗ ಚಂದಾಗ ರುಬ್ಬಿ ಅವನ ಗುಳಿಗೆ ಮಾಡೋದು, ಆರಾಮಿದ್ದವ್ರಿಗೆ ಔಷಧಿ ಕೊಡುದು. ಏನು ಮಂದಿ ಕೂಡಾಕತ್ತಂದ್ರ ಮೊದಲು ಸಣ್ಣದ ಚಾಲು ಆಗಿದ್ದ ಮುಂದ ಪಾಳೆ ಹತ್ತಕಿ ಮನೆ ಮುಂದ. ಆಕಿ ಹೆಸರು ಏನು ಬಿತ್ತಪ್ಪ ಅಂದ್ರ ಪತ್ರಿಗಳಿಗೆ ಕೊಡ್ತಾರಂದ್ರ ಪತ್ರೆವ್ ಹೆಸರು ಚಲೋ ಆತಕಿ. ಹೆಸರ ಪತ್ರೆವ್ ಡಾಕ್ಟರ್ ಆಗ್ಲಕ್ಕಿ. ಏನೂ ಗೊತ್ತಿಲ್ಲ ಹೆಣ್ಮಗಳು ಡಾಕ್ಟರ್ ಆದ್ಲ ಅಜ್ಜನ ಆಶೀರ್ವಾದದಿಂದ. ಎಷ್ಟು ಪಾಳೆ ಹತ್ತಪ್ಪ ಅಂದ್ರ ಈಕೀಗ ಅಜ್ಜನ ಮ್ಯಾಲ ಏರಿಸಿದ ಪತ್ರೆ ಸಾಕಾಗೋದು. ಕೊನೆಗೆ ಆಕಿ ಏನ್ ಮಾಡಿದ್ಲು, 4 ಆಳ್ ಹಚ್ಚಿದ್ಲು. ಅವ್ರೆಲ್ಲ ತಿರ್ಗಾಡಿ ಪತ್ರಿ ಹರ್ಕೊಂಡ್ ಬರ್ಬೇಕು. ಆ ಪತ್ರ್ಯಾಗ ಸಿದ್ಧಾರ್ಥಪ್ಪನ ಪಾದದ ಮೇಲೆ ಏರಿಸಿ ಪತ್ರಿ ಕೂಡಿಸ್ತಿದ್ಲು. ಎಲ್ಲಾ ಕೂಡಿಸಿ ಅರಿಯೋದು, ಗುಳಿಗೆ ಮಾಡೋದು. ಒಬ್ರಲ್ಲಿ ಇಬ್ರಲ್ಲ, ಕೈಯಾಗ 15 ಮಂದಿ ಆಳು ಇಟ್ಕೊಂಡ್ಲಕ್ಕಿ ಮೇಂಟೆನೆನ್ಸ್. ಬಾಗ ಒಬ್ರು ಚೀಟಿ ಬರ್ಕೊನೋರು, ಆಮೇಲೆ ಪಾಳೆ ಹಚ್ಚಿ ಬಿಡೋರು ಒಬ್ರು, ಗುಳಿಗೆ ಕೊಡೋರು ಒಬ್ರು, ರೊಕ್ಕ ಇಸ್ಕೊಂಡವ್ರು ಒಬ್ರು. ಈಗ ಆರಾಮ್ ಕಾಲ್ ಮೇಲೆ ಕಾಲ್ ಹಾಕೊಂಡಿಕ್ಕಿ ಶೋಕಿ ಚಲೋ ಆಗ್ತದೆ. ಎಷ್ಟು ಹವಾ ಹೇಳದಪ್ಪ ಅಂದ್ರೆ ಬರೇ ಹುಬ್ಬಳ್ಳಿ ಎಲ್ಲ ಸುತ್ತಮುತ್ತ ಎಲ್ಲಾ ಹಳ್ಳಿಯಿಂದನೂ ಈಕಿ ಕೈಯನ್ ಔಷಧಿ. ಯಾಕ್ರಿ ಬಾಳ ಸಸ್ತ, ಏನು ದುಡ್ಡು ಕೇಳಂಗಿಲ್ಲ, ಅವ್ರು ಕೊಟ್ಟೊಟ್ಟು ಚುಚ್ಚಂಗಿಲ್ಲ, ಕೊಯ್ಯಂಗಿಲ್ಲ, ಪತ್ತೆ ಹೇಳಂಗಿಲ್ಲ. ಇಂಥ ಡಾಕ್ಟರ್ ಸಿಗುತ್ತಾರ. ಅಗದಿ ಒಂದು ಗುಳಿಗೆ ಕುಲನ ರೋಗ ಅಂದ ಕೂಡಲೇ ಏನ್ ದೊಡ್ಡ ಹವಾ. ಎಷ್ಟು ದುಡ್ಡು ಕೂಡಕತ್ತಂದ್ರ ಕೇವಲ 6 ತಿಂಗಳಾಗಕಿ ಅಂತ ಸೌಕಾರ್ತಿ ಆದ್ಲ ಅಂದ್ರ ದೊಡ್ಡ ಬಿಲ್ಡಿಂಗ್ ಹಿಡಿದ್ಲು ಅಂತ. ಖರೀದಿ ಹಿಡಿದ್ಲ, ಹೊಲ ಭೂಮಿ ಸೀಮಿ ಹಿಡಿದ್ಲು. ಏನಕ್ಕಿಗೆ ಎಲ್ಲಾ ಮಂದಿ ಬಾಳ ಕಿಮ್ಮತ್ ಕೊಡಕತ್ತು, ಮಂದಿ ಬಾಳ ಹೆಚ್ಚಾಗಕತ್ತು. ಈಕಿಗೆ ಬಸವಣ್ಣಪ್ಪಗ ಅದಂಗ ಸ್ವಕ್ ಬಂತ ಸಿದ್ಧಾರ್ಥ ಮಠಕ್ಕೆ ಹೋಗಕ್ ಸೌಡ್ ಸಿಗ್ಲಂಗ. ಏನುಗಳು ಬಹುಶಃ ಮಂದಿ ಹೊಗಳೋದ್ ನೋಡಿ ಏನ ಈಕಿ ಕೈಗುಣ, ಏನು ಕೈಗುಣ ಅದ ತಲೆಯಾಗ ಏರ್. ಬಹುಶಃ ಪತ್ರ್ಯಾಗ ನನ್ನ ಕೈಯಾಗ ಐತಿ ತಾಕತ್ ಅಂತ ತಿಳ್ಕೊಳ್ಳ ಹೆಣ್ಮಗಳು. ಮಠಕ್ಕೆ ಹೋಗಕ್ ಸೌಡಿಲ್ಲ, ಈಗ ಅಲ್ಲಿಂದ ಇಲ್ಲಿಂದ ಹರ್ಷಿದ ಪತ್ರಿ ಯಾರ್ದು ತಾನ ಕೊಡಾಕತ್ಲು. ಸಿದ್ಧಾರ್ಥಪ್ಪರು ಕೇಳಿದ್ರಂತ ಮಗಳಾಗಿದ್ದ ಸೇವಕರಿಗೆ, ಯಾಕೋ ಪತ್ರ ಕಂಡಿಲ್ಲಲ್ಲ ಈಗ 4 ದಿನ ಅಂದ್ರು. ಹೌದ್ರಿಯಪ್ಪ ಬರೋದು ಬಿಟ್ಟಾಳ. ಅವ್ರನ್ನ ಕಣ್ಣು ಮುಚ್ಚಿ ನೋಡಿದ್ರ, ಓ ಈಕಿ ತಾನ್ ಕೈ ಗುಂಡ್ಲೆ ನಡದತ್ತಂತ ತಿಳ್ಕೊಂಡಾಳ ಅಂತ ಮನಸ್ಸಿನ್ಯಾಗ ನಕ್ಕರು. ಅವ್ರು ನಕ್ಕದು ಒಂದೇ ಮುಗಿತಲ್ಲಿ ದಕ್ಕಿದ ಹವ. ಆಮೇಲೆ ಹೆಸರು ಬ್ಯಾರೆ ಮಾಡಿದ, ಸುಳ್ಯಾಕಿದ ಹವಾ ಐತಿ, ಏನ್ ಆರಾಮಾಗ್ಬೋದು. ಎಲ್ಲಾ ಗಿರಾಕಿ ಬಂದಾಗತ್ತು. ಕೊನೆಗೆ ಈಕಿ ಏನು ಮಾಡ್ಯಾಳ, ತಂದು ದವಾಖಾನಿ ದೊಡ್ಡದು ಮಾಡೋ ಸಲುವಾಗಿ 4 ಮಂದಿ ಕಡೆಗೆ ಮತ್ತೊಟ್ಟ ದುಡ್ಡು ಹಾಕಿ ದೊಡ್ಡ ಬಿಲ್ಡಿಂಗ್ ಚಲೋ ಮಾಡಿಬಿಟ್ಟದಾಳ. ಅಲ್ಲಿ ಕೈಗಳು ಇಸ್ಕೊಂಡ ಅದನ್ನ ತೀರ್ಸಾಕ್ ಸೈತಿಗೆ ರೊಕ್ಕಿಲ್ದಂಗ. ಅದನ್ನ ತೀರ್ಸಾಕ್ ಮತ್ ಖರೀದಿ ಮಾಡಿದ ಭೂಮಿ ಮಾರಿದ್ಲು. ಮತ್ ಇವು ಕೈಯಾಗ ಕಾಲಾಗ ಆಳ ಏನ್ ಹಂಗ ಪುಕಟ್ ಬರ್ತಾರ. ಅವ್ರ ಪಗಾರ ಇದು ಅದು ಈಕೆ ಒಂದ್ ತೊಡೆದಿಂದಾಗ ಅಂದ್ರೆ ಎಲ್ಲ ಜೀರೋಕ್ ಬಂದ ದಿವಾಳಿ ತೆಗೆದು ಬಿಟ್ಲು. ಮೊದ್ಲಿನ ಪರಿಸ್ಥಿತಿ ಏನಿತ್ತು ಹೊಳ್ಳಿ ಅದ ಬಂತಂತ. ಅವಾಗ ಬಂದಾಳ ಮತ್ತ ಅಜ್ಜನ ಕಡೆ. ಅಜ್ಜೋರ್ ನಕ್ಕ, ಏನವ ಯಾಕ ಬಂದಿ? ಯಪ್ಪ ಔಷಧಿ ಬೇಕಿತ್ತು ನಿಮ್ಗ. ಔಷಧಿ ನೀನ ಕೊಡಕತ್ತಿ ಅಂತಲ್ಲ ಅಂದ್ರು. ಯಪ್ಪ ತಪ್ಪಾತ್ರಿ, ನನ್ನ ಕೈಯಾಗ ಐತಂತ ಭ್ರಮ ಬಂದಿತ್ತು ನನಗ. ಸಿದ್ಧ ಚರಣವ ಮರೆತು ವ್ಯವಹಾರದಳು ತೊಡಗಲು ದುಃಖವು, ಬದ್ಧನಾದನು ಸಂಸ್ಕೃತಿಯ ಕಾರಾಗೃಹದಿ ದನ ನಾಶವು. ನಿನ್ನೆ ಕತಿ ಕೇಳಿದ್ರಿ, ಜೈಲಿಗೆ ಹೋಗಿ ಎಲ್ಲಾ ಕಳ್ಕೊಂಡ್ ಫಜೀತಿ ಆಗ್ಬೇಕಾತು. ಯಾವಾಗ ಒಂದೇ ಸಮಯ ಇರ್ಬೇಕು ಮನುಷ್ಯ. ಒಂದು ಸರಿ ಏರಬಾರ್ದು, ಇಳಿಬಾರ್ದು. ಅವನ ಈ ಜಗತ್ತಿನೊಳಗ ಗೌರವಕ್ಕೆ ಪಾತ್ರಕ ಅನ್ನುವಂಥದ್ದು ನಿನ್ನೆ ದಿವಸ
ಆ ಕಥೆ ನೀವೆಲ್ಲ ಕೇಳಿದ್ರಿ. ಅಜ್ಜನ ಆಶೀರ್ವಾದ ಆತಂದ್ರ ಎಂತ ಬಿಕಾರಿ ಹೋಗಿ ಭಿಕ್ಷುಕನ್ ತಗೊಂಡೋಗಿ ರಾಜನ ಮಾಡಬಲ್ಲರು ಅವರು. ಗೋಡಿಗೆ ಮಲ್ಲಪ್ಪ ಅಂತಿದ್ದ ಒಬ್ಬ, ಅವರು ಚರ್ಮ ಹದ ಮಾಡೋ ಕೆಲಸಕ್ಕೆ ಹೋಗಿದ್ದವ. ಸಮಗಾರ ಪೈಕಿ ಹಳಿಯಾರ ಅವ್ರು ಹುಟ್ಟಿದೂರು, ಅಲ್ಲಿ ಹೊಟ್ಟಿ ತುಂಬಲಿದ್ದಕ್ಕ ಹುಬ್ಬಳ್ಳಿ ಪೇಟ್ಯಾಗ ಬಂದು ಉಳಿದಿದ್ರು. ಬಿಡಾರ ಅಂದ್ರೆ ಬಾಡಿಗೆ ಮನೆ ಮಾಡ್ಕೊಂಡ ಬ್ಯಾರೆದವ್ರ ಕೈಯಾಗ ಚರ್ಮ ಹದ ಮಾಡಕ್ ಹೋಗಿದ್ದ ಗೋಡಿಕೆ ಮಲ್ಲಪ್ಪ. ಹೇಳಿದ್ವಲ್ಲ ಈ ಕಥೆ ಹೇಳೇವಿ. ಅವ ದೂರದಿಂದ ಅಜ್ಜ ನಮಸ್ಕಾರ ಮಾಡ್ತಿದ್ನಂತ. ಗೋಡಿಕೆ ಮಲ್ಲಪ್ಪ ಬೆಳಗ್ಗಿನ ಸೂಕನೆ ಬಂದು ಇಡೀ ಮಠದ ಕಸ ಯಾರ ಕಸ ಹೊಡಿತಾರ ಅನ್ನೋದು ಗೊತ್ತಾಕಿದ್ದಿಲ್ಲ, ಮಂದಿರ ತೋರಿಸ್ಕೊಂತಿದ್ದಿಲ್ಲ. ಬಹಳ ಜನಕ್ಕೆ ಆಶ್ಚರ್ಯ ಆಕಿತ್ತು, ನಮ್ಗಿಂತ ದೌಡ್ ಯಾರು ಹೇಳ್ತಾರೆ, ಯಾರು ಕಸ ಹೊಡಿತಾರ ಅನ್ನೋದ ಗೊತ್ತಾಕಿದ್ದಿಲ್ಲ. ಒಂದಿನ ಸಿದ್ದಾರೂಢಪ್ಪರು ಕದ್ದು ನಿಂತಿದ್ರಂತವ್ರು, ಯಾರು ಬಂದು ಕಸ ಹೊಡಿತಾರ ನೋಡ್ಬೇಕಂತ. ಇವ ನಶಕನ್ಯಾಗ 3 ಗಂಟೆಗಂದ್ರು ಬಂದು ಕಸ ಹೊಡಿಯಕ್ ಚಲೋ ಮಾಡ್ಯಾನ. ಹಿಂದಿಂದ ಬಂದ ಅವ್ನ್ ಡುಬ್ಬ ಚಪ್ಪರಿಸಿದ್ರಂತ ಅಜ್ಜೋರು. ಯಪ್ಪ ಅಂತ ಹೇಳಿ ಉದ್ದಕ್ಕೆ ನಮಸ್ಕಾರ ಮಾಡಿದ. ದೂರ ಸರ್ದ, ಏ ಮಲ್ಲಪ್ಪ ಯಾಕೆ ದೂರ ಸರ್ದ್ ನಮಸ್ಕಾರ ಮಾಡ್ತೀವೋ, ಮುಟ್ಟಿ ನಮಸ್ಕಾರ ಮಾಡ್ಲಾ ಅಂದ್ರ, ಅಪ್ಪ ನಾವು ಸಮಗಾರ ಪೈಕಿರಿ, ನಾವು ಕಮ್ಮಿ ಜಾತಿಯವ್ರಿಪ್ಪ, ನಿಮ್ಮಂತ ಮಹಾತ್ಮರು ಹುಟ್ಟಾಕ ನನಗೆ ಪುಣ್ಯ ಇಲ್ರಿ ಅಂದ. ಸಿದ್ದಾರೂಢಪ್ಪವ್ರು ಅಂತಾರೆ, ಶಾಣೆ ನಮ್ಮ ಮಠದಾಗ ಜಾತಿ ಇಲ್ಲೋ, ಇವು ಹೊರಗೆ ಬ್ಯಾರೆ ಮಠದಾಗ ಅಂತ ಇದಾವ, ನಮ್ಮಲ್ಲಿ ಏನಿಲ್ಲಪ್ಪ, ನೀ ಮುಟ್ಟಿ ನಮಸ್ಕಾರ ಮಾಡಂತ ಮುಟ್ಟಿ ನಮಸ್ಕಾರ ಮಾಡಿಸ್ಕೊಂಡ್ರ ಅಜ್ಜವ್ರು. ಒಂದಿನ ಅವನ್ ಕಸ ಹೊಡೆಯೋ ಮುಂದ ಕೇಳಿದ್ರಂತ, ಅವನ್ ಮನಸ್ನ್ಯಾಗ ಅನಿಸ್ತಂತ, ಎಲ್ಲರೂ ಅಜ್ಜವ್ರವ್ರ ಮನೆಗೆ ಕರ್ಕೊಂಡು ಹೋಗ್ತಾರ, ಆದ್ರೆ ನನಗ ಆ ಭಾಗ್ಯ ಇಲ್ಲ, ನಾವು ಕಮ್ಮಿ ಜಾತಿಯವ್ರು, ಆಗ ಸುಮ್ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಕಳ್ಸಕ್ ಬರೋಲ್ಲ, ಏನಾರ ಪ್ರಸಾದ ಮಾಡಿಸ್ಬೇಕು, ಮಾಡ್ಸಕ್ ನಾವು ಕಮ್ಮಿ ಜಾತಿಯವರು. ಕಣ್ಣೀರ್ ಹಾಕ್ತಿದ್ದ ಅಜ್ಜ, ಮುಂದಿನ ಜನ್ಮ ಅಂತಿದ್ರ ಚಲೋ ಜಾತಿಯಾಗ ಹುಟ್ಟಿಸಪ್ಪ, ನಿನ್ನ ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡುವಂಗ ನಮಗೆ ಹುಟ್ಟಿಸಪ್ಪ ಅಂತ ಕಣ್ಣೀರ್ ಹಾಕೋಂತ ಕಸ ಹೊಡಿಯಕತ್ತಿದ್ದ. ಸಿದ್ದಾರೂಢಪ್ಪವ್ರು ಮಕ್ಕೊಂಡೋರು ಎದ್ದು ಬಂದ್ರಂತ. ಎದ್ದು ಬಂದ, ಏಮಲ್ಲಪ್ಪ ಎಲ್ಲರೂ ನನ್ನ ಉಣ್ಣಾಕ ಮನೆಗೆ ಕರೀತಾರ, ನಿಮ್ ಮನೆಗೆ ಒಮ್ಮೆ ಕರಿವಲ್ಲೇನೋ ಅಂತ ಕೇಳಿದ್ರಂತ. ಅವನಿಗೆ ಆಶ್ಚರ್ಯ ಆಯ್ತು, ನಾ ಮನಸ್ಸನ್ನೇ ಅನ್ಕೊಂಡಿದ್ದ ಅಜ್ಜಿಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ, ಅಪ್ಪ ನಮ್ಮಂತವ್ರ ಮನೆ ನೀವು ಬರ್ಬೇಕಲ್ಲ ಅಂದ. ಬರ್ತೀನು ಅಂದ್ರು. ಅಪ್ಪ ನಮ್ಮ ಮನ್ಯಾಗ ಬಹಳ ದೊಡ್ಡದಿಲ್ಲಪ್ಪ, ಬಡವರು, ನಮ್ಮ ಮನ್ಯಾಗ ಮಾಡಿದ್ದು ನೀವು ಉಣ್ಬೇಕಪ್ಪ, ಆಯ್ತು ಹೋಗಿ ನೀ ಚಿಂತೆ ಮಾಡಬೇಡ. ಭಕ್ತಿಯಿಂದ ಕೊಟ್ಟಂತ ಅಂಬಲಿ, ಮಾದರ ಚೆನ್ನೈನ ಅಂಬಲಿ, ಶಿವ ಚೋಳರಾಜನ 64 ಟೈಪ್ ಭೋಜನ ಬಿಟ್ಟು ಬಂದ ಅಂಬಲಿ ಕುಡಿದಿದ್ದ. ಭಕ್ತಿ ಮುಖ್ಯನೋ ರುಚಿ ಮುಖ್ಯ ಅಲ್ಲ ಅಂತ ಅಜ್ಜವ್ರು ಹೋಗಿ ನಾನು ಇವತ್ತು ಮಧ್ಯಾಹ್ನ ಬರ್ತೀನಿ ಅಂತ ಕಳಿಸಿದ್ರು. ಎಷ್ಟು ಸಂತೋಷದಿಂದ ಮನೆಗೆ ಬಂದು ಇದ್ದು ಗುಡಿಸ್ಲೆಲ್ಲ ಸ್ವಚ್ಛ ಮಾಡಿ ಸಗಣಿಯಿಂದ ಸಾರಿಸಿ ಗೋಮೂತ್ರ ಸಿಂಪಡಿಸಿ ಎಲ್ಲ ಮನೆ ಸ್ವಚ್ಛ ಮಾಡಿಕೊಂಡು ಮಡಿಯಿಂದ ತಾಯಿ ಪಾಪ ಅವ್ರ ಮನೆಯಾಗ ಬಡತನ, 1-2 ರೊಟ್ಟಿ, 1 ನುಚ್ಚ, ಪುಂಡಿ ಪಲ್ಲೆ ಅಡಿಗೆ ಮಾಡಿ ಹಾದಿ ಕಾಯ್ತಿರುವಾಗ ಅಜ್ಜೋರು ಒಬ್ಬರೇ ಬಂದ್ರು. ಆಶ್ಚರ್ಯ ಇವರಿಗೆ, ಯಾವಾಗ್ಲೂ ಅವ್ರು ಹೊಂಟ್ರು ಅಂದ್ರೆ ಬಹಳ ಜನ ಬರೋರು. ಅಪ್ಪ ಇದು ಎಂತದ್ ಆಶ್ಚರ್ಯ, ಒಬ್ಬ ಬಂದೆ. ಹೌದು, ಅವಸರದಾಗ ಯಾರನ್ನೂ ಕರೀಲಿಲ್ಲ, ಲಗೆ ಪಾದ ಪೂಜೆ ಮಾಡಂತ ಪೂಜೆ ಮಾಡಿದ್ರು. ಅವ್ರ ಮನೆ ಒಳಗೆ ಸಿದ್ದಾರೂಢರು ಹೋಗೋದನ್ನ ಶರಣಪ್ಪ ಅನ್ನುವಂತ ಒಬ್ಬ ಶಿಷ್ಯ ನೋಡಿದಂತವ ಕಂತಿ ಭಿಕ್ಷಕ್ ಬಂದಿದ್ದ. ಅಜ್ಜವ್ರು ಇಲ್ಲಿ ಬಂದಾರಲ್ಲ ಅಂತ ನೋಡ್ಕೊಂತ ಮಠಕ್ಕೆ ಹೋದ. ಅಲ್ಲಿ ಮಠದಾಗ ಅಪ್ಪವ್ರು ಮಧ್ಯಾಹ್ನ ಮಲಗುತ್ತಿದ್ರು. ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ ಒಳಗ ಅವ್ರು ಮಲಗೋ ಜಾಗ ಅದು. ಅಲ್ಲಿ ಆನಿ ಭೀಮಪ್ಪ, ಪಟಾಕಿ ರಾಮಪ್ಪ ಅಂತ ಇಬ್ರು, ಅವ್ರ ಕೈಯಾಗ ಕೋಲ್ ಹಿಡ್ಕೊಂಡು ಕಾವಲ ಮಾಡ್ತಿದ್ರು ಅಜ್ಜನ್ನ. ಅಂದ್ರ ಈ ನಮ್ಮ ಮಂದಿ ಸುಮ್ನಿರಲ್ರಿ, ಅಪ್ಪವ್ರ ಮಕ್ಕೊಂದಾರ ಅಂದ್ರೆ ಕದ ಹೊಡಿಯೋ ಮಂದಿ ಇರೋದು. ಅದಕ್ಕಾಗಿ ಅಪ್ಪವ್ರ ವಿಶ್ರಾಂತಿ ಹೋದ್ರಂದ್ರ ಅವ್ರಿಬ್ರು ಕೈಯಾಗ ಬೆತ್ತ ಹಿಡ್ಕೊಂಡು ಕಾವಲ ಮಾಡ್ತಿದ್ರು. ಇವ ನಗುತ್ತಾನ, ಶರಣಪ್ಪ ನಿಲ್ಯಾಗ ಕಾವಲ ಮಾಡಕತ್ತಿರೋ, ಅಜ್ಜ ಅಲ್ಲೇದಾನ ಅಂದ್ರು. ಎಲ್ಲದಾನ ಅಜ್ಜ? ಅಜ್ಜ ಒಳಗ್ ಮಕ್ಕೊಂದಾನಂತ ಇವ್ರು. ಇಲ್ಲ ನಾನೇ ನನ್ನ ಕಣ್ಣಾಗ ನೋಡಿ ಬಂದಿನಿ ಅಜ್ಜ, ಅಲ್ಲಿ ಗುಡ್ಕಿಯವ್ರು ಗುಡಿಸ್ಲಾಗದಾರ. ಹುಚ್ಚ, ನಾವ ಈಗ ಮಲಗಿಸಿ ಬಂದಿದ್ದೇವಿ, ಇಲ್ಲಿ ನೋಡಂತ ಕಿಂಡ್ಯಾಗಿಂದ ನೋಡಿದ್ರ ಅಜ್ಜ ಒಳಗ ಮಕ್ಕೊಂಡಾರ. ಅಲ್ಲಿ
ಗೋಡಿಕೆ ಮಲ್ಲಪ್ಪನ ಮನ್ಯಾಗ ಪಾದ ಪೂಜೆ ಮಾಡಿ ಮುಚ್ಚ ಅಂಬಲಿ ಉಂಡ ಅವನಿಗೆ ಅಪ್ಪವ್ರಿಗೆ ಒಂದಿಷ್ಟು ಕಾಣಿಕೆ ಕೊಟ್ಟವ. ಪಾಪ ಬಡವ, 5 ನಾಣ್ಯಗಳನ್ನು ಕೊಟ್ಟ. ಇದ್ಯಾಕೋ ಅಂದ್ರು, ಯಪ್ಪ ಹಂಗ ಹೆಂಗ್ ಕಳ್ಸಕ್ ಬರ್ತೈತ್ರಿ, ಇದನ್ನ ತಗೊಳ್ರಿ. ಆ 5 ನಾಣ್ಯದೊಳಗೆ 1 ನಾಣ್ಯವನ್ನ ತೆಗೆದ ಅಪ್ಪವ್ರವನಿಗೆ ಆಶೀರ್ವಾದ ಮಾಡಿ ಅವನ ಉಡಿಯಾಗ ಹಾಕ್ತಾರ. ಮಲ್ಲಪ್ಪ ಇದನ್ನ ತಗೋ, ಜಗಲಿ ಮೇಲೆ ಇಟ್ಟು ದಿನ ಪೂಜೆ ಮಾಡಿ. ನೀ ದೊಡ್ಡ ಸೌಕಾರಕ್ಕಿಪ್ಪ, ಕಾರ್ ಗಾಡಿಯಾಗ ಓಡಾಡ್ತೀಯೋ. ಅವಾಗ ನಗಾಕತ್ತ ಯಪ್ಪ, ನಾನು ಇನ್ನೊಬ್ರು ಮನೆಯಾಗ ಚರ್ಮ ಹದ ಮಾಡಕ್ ಹೋಗವ, ಚಪ್ಪಲಿ ಹೊಲಿಯವ. ನಾನ್ ಕಾರ್ ಗಾಡಿಯಾಗ ಹಂಗ ಹೋಗುದು, ಒಟ್ಟಿ ತುಂಬಲಿದಕ್ಕ ಬ್ಯಾರೆ ಊರಾಗ ಬಾಡಿಗೆ ಮನೆಯಾಗ ಬಂದಿ. ವೇದ ಸುಳ್ಳಾದ್ರೂ ಗುರುವಿನ ಮಾತು ಸುಳ್ಳಾಗೋದಿಲ್ಲೋ, ಈ ನಾಣ್ಯನೇ ಸಾಕ್ಷಿ. ಮುಂದೆ ಎಂತ ಸೌಕಾರಕ್ಕೆ ಅಂದ್ರೆ ಇಡೀ ಹುಬ್ಬಳ್ಳಿಗನ್ನ ಹಾಕ್ತಿ ಮಗನ ಅಂತ ಆಶೀರ್ವಾದ ಮಾಡಿ ಬಂದ್ರು. ಈ ಕಥೆ ಹೇಳಿಲ್ಲ ನಾನು, ಒಂದೇ ದಿನ ಹೇಳ್ದಂಗ ಆಯ್ತು. ಎಂತ ಚಮತ್ಕಾರ ಅಂತಂದ್ರ ಅವನಿಗೆ ಏನ್ ಲಾಟ್ರಿ ಹೊಡಿತು, ಏನ್ ಹಂಡೆ ಗಿಂಡೆ ಸಿಗುತ್ತೋ, ಏನಾಯ್ತು ಗೊತ್ತಿಲ್ಲ. ಅಪ್ಪನ ಬಾಯಿಗೆ ಬಂದ ಮಾತಂದ್ರೆ ಕೆಲವೇ ದಿನದೊಳಗೆ ಎಂತ ಸಾಹುಕಾರ ಆದಪ್ಪ ಗೋಡಿಕೆ ಮಲ್ಲಪ್ಪ ಅಂದ್ರ. ಆಗಿನ ಕಾಲಕ್ಕೆ 1900 ಇಸ್ವಿ ಆ ವೇಳಕ್ಕೆ ಕಾರ್ ಗಾಡಿ ಖರೀದಿ ಮಾಡ್ಕೊಂಡು ಕಾರ್ ಗಾಡಿಯಾಗ ಓಡಾಡುವಂತ ಸಾಹುಕಾರ. ಅಷ್ಟೇ ಅಲ್ಲ, ಅಂತ ಬಿಕಾರಿಯಾಗಿ ಬಂದವ ಹುಬ್ಬಳ್ಳಿಯಾಗ ದೊಡ್ಡ ಕಂಪನಿ ಕಟ್ಟಿದ, ಗೋಡಿಕೆ ಕಂಪನಿ ಅಂತ. ಇವತ್ತಿಗೂ ಗೋಡಿಕೆ ಕಂಪನಿ ದೊಡ್ಡ ಫೇಮಸ್. ಸದ್ಯ ಸಿದ್ಧಾರ್ಥ ಮಠದ 9 ಮಂದಿ ಟ್ರಸ್ಟ್ ಕಮಿಟಿ ಅವ್ರ ಒಳಗ ಒಬ್ರು, ಇವತ್ತಿಗೂ ಒಬ್ರು ಗೋಡಿಕೆ ಅವ್ರ ಮರಿಮೊಮ್ಮಕ್ಕಳು ಟ್ರಸ್ಟ್ ಕಮಿಟಿ ಒಳಗ ಚೇರ್ಮನ್ ಅದಾರ, ಇವತ್ತಿಗೂ ಅದಾರ. ಹೇಳೋ ತಾತ್ಪರ್ಯ ಏನಪ್ಪ ಅಂದ್ರೆ, ಕಡ್ಡಿ ಗುಡ್ಡ ಮಮ್ಮಾಳ್ಪ ಶಕ್ತಿಯು ಒಂದ್ ಕಡ್ಡಿ ಗುಡ್ಡ ಅವನ ಆಶೀರ್ವಾದ ಮಾಡಿದ ಅಂದ್ರೆ, ಮುಂದೆ ಬರಗಾಲ ಬಂದು ಇಡೀ ಹುಬ್ಬಳ್ಳಿ ಮಂದಿ ಗುಳೆ ಹೊಂಟ್ರು. ಊರು ಬಿಟ್ಟು ಬೇರೆ ಕಡೆ ಹೊಂಟಾಗ ಸುದ್ದಿ ಅಪ್ಪವ್ರಿಗೆ ಗೊತ್ತಾಗಿ ಗೋಡಿಕೆ ಮಲ್ಲಪ್ಪಗ ಅಪ್ಪಣೆ ಮಾಡಿದ್ರೆ, ಮಲ್ಲಪ್ಪ ಸಾಹುಕಾರಿಕೆ ನೀನು ಕೊಟ್ಟದ್ದ ಅದನ್ನು ವಿನಿಯೋಗ ಮಾಡಾಕ ಮಗನ, ನಮ್ಮ ಹುಬ್ಬಳ್ಳಿ ಮಂದಿ ಯಾರು ಊರು ಬಿಟ್ಟು ಹೋಗಬಾರದು, ಇಡೀ ಹುಬ್ಬಳ್ಳಿಗೆ ಅನ್ನ ಹಾಕಬೇಕ ನೀನಂತ ಅಪ್ಪವ್ರ ಅಪ್ಪಣೆ ಕೊಟ್ರ ಆಯ್ತು ಬುದ್ಧಿ ನಿಮ್ಮ ಅಪ್ಪಣೆ ಅಂತೇಳಿ. ಅವನು ಆಗಿನ ಕಾಲಕ್ಕೆ ರೈಸ್ ಮಿಲ್ ಇತ್ತು, ಭತ್ತವನ್ನ ಅಕ್ಕಿ ಮಾಡುವಂತ ರೈಸ್ ಮಿಲ್ ಇತ್ತು ಅವನಂತ ಆಗಿನ ಕಾಲಕ್ಕೆ. ಅವನು ತನ್ನ ಮಿಲ್ಲಿಗೆ ಬಂದಂತ ಎಲ್ಲ ಭತ್ತವನ್ನ ಅಕ್ಕಿ ಮಾಡಿ ಇಡೀ ಹುಬ್ಬಳ್ಳಿಗೆ ಅನ್ನ ಹಾಕುವಂತ ಸಾಹುಕಾರ ಅದ. ಬರೀ 1-2 ದಿನ ಅಲ್ಲ, ಬರಗಾಲ ಮುಗಿಯುತ್ತನ ಅನ್ನದಾಸೋಗಿ ಏರ್ಪಡಿಸಿದ ಗೋಡಿಕೆ ಮಲ್ಲಪ್ಪ. ಅವನ ಆಶೀರ್ವಾದ ಆದ್ರ ಈ ಎಂತೆಂತವ್ರು ಏನೇನಾಗಿ ಹೋಗಿದಾರ. ಅಲ್ಲಿ ಅಣ್ಣಿಗೇರಿ ಮುಂದ ಆ ಊರ ಹೆಸರು ನೆನಪಿಗೆ ಬರೋದು ನೋಡಿ, ಇಲ್ಲಿ ನೆನಪಾದಾಗ ಹೇಳ್ತೀವಿ. ಗದಗ ಭಾಗದೊಳಗೆ ಬರ್ತೈತದು. ಅವರು ಸಿದ್ಧಾರೂಢ ಚರಿತಾಮೃತ ಗಿರಿಯಪ್ಪ ಓದಗೌಡ್ರು ಅಂತ ಅವ್ರ ಹೆಸರು. ಗಿರಿಯಪ್ಪ ಓದಗೌಡ್ರು ಹುಲಕೋಟಿ ಅವರು, ಆ ಕಡೆ ಹುಲಕೋಟಿ ಅಂತ ಬರ್ತೈತಿ. ಅವನು ಒಬ್ಬರ ಮನೆಗೆ ಜೀತಕ್ಕಿದ್ದ ಮನುಷ್ಯ, ಆದ್ರೆ ಸಿದ್ಧಾರೂಢರ ಮೇಲೆ ಪರಮ ಭಕ್ತಿ. ಪ್ರತಿ ಅಮಾವಾಸ್ಯೆ ನಡ್ಕೊಂತ ಹುಬ್ಬಳ್ಳಿ ಮಠಕ್ಕೆ ಬಂದ. ನಾನ್ ನಡ್ಕೊಂತ ಬಂದ್ ಕಾಲು ಸೋತವಂತ ಕುಂದಿರ್ತಿದ್ದಿಲ್ಲ. ಕಷ್ಟಪಟ್ಟ ಸಂಜೆ 10 ಮುಳುವತ್ತನ ನನಗೆ ಸಿಗೋದ ತಿಂಗಳಾಗ 1 ದಿನ ಅರ್ಜುನ್ ಸೇವಾ ಬಿಡಬಾರದಂತ ಸಂಜೆ ತನ ಮಠದಾಗ ತೋಟದಾಗ ಮಾವಿನ ಗಿಡಕ್ಕ ಅಗಿ ಮಾಡೋದು, ನೀರ್ ನಿಲ್ಲುವಂಗ ಪಾಳತಿ ಮಾಡೋದು, ಕಸ ತೆಗೆಯೋದು, ಮಠದಾಗ ಸಣ್ಣ ಪುಟ್ಟ ದೊಡ್ಡ ಕಟ್ಟಿಗೆ ಹೊಡೆಯೋದು ಎಲ್ಲ ಸೇವಾ ಮಾಡ್ತಿದ್ದ ಓದಗೌಡ ಗಿರಿಯಪ್ಪ. ಒಂದಿನ ಅಂತೂ 10 ಮುಳುಗೈತಿ, 7:30 ಆಗೈತಿ, ಕತ್ಲಾಗಕತ್ತೈತಿ. ಆದ್ರೂ ತಾಟದಾಗ ಗಿಡಕ್ಕ ಕಟ್ಟಿ ಕಟ್ಟಾಕತ್ತಿದ್ನಂತ. ಅಜ್ಜೋರ್ ಅಡ್ಡಾಡಕೊಂತ ಹೋದ್ರು ಸಿದ್ಧಾರೂಢಪುರ್. ಗಿರಿಯಪ್ಪ, ನೀನ್ ನಡ್ಕೊಂತ ಹೋಗವ, ಇನ್ನು ಯಾವಾಗ ಹೋಗಿ ಮುಟ್ಟವು, ನೀನು ಕೂಡ ಬಂದವರೆಲ್ಲ ಹೋದ್ರು, ನೀ ಇಲ್ಲ ಕುಂತಿಯಲ್ಲ ಅಂತ ಅಜ್ಜೋಡ್ ಅಂದ್ರಂತ. ಅವಂತಾನ, ಯಪ್ಪ ಇನ್ನು 4 ಗಿಡ ಅದಾವ, ಅವತ್ತು ಮುಗಿಸಿ ಹೋಗ್ತೇನ್ರಿ ಅಂದ್ರೆ. ಅಪ್ಪೋರು ನೋಡ್ಕೊಂತ ನಿಂತ್ರವ್ನು ಇನ್ನೂ 4 ಗಿಡ ಮಾಡೋದನ್ನೆಲ್ಲ ಅವನ ನಿಷ್ಠ, ಅವನ ಭಕ್ತಿ, ಅವನ ಸೇವಾ ಮೆಚ್ಚಿ
ಅವ ಏನು ತೆಗೆದು ದುಂಡು ಕಟ್ಟಿದ ಆ ಕಟ್ಟ್ಯಾಗಿನ ಒಂದು ಮಣ್ಣು, ಒಂದು ಬೊಗಸಿ ಮಣ್ಣು ತಗೊಂಡ, ಏ ಗಿರಿಯಪ್ಪ ಇಡೀ ಉಡಿ ಒಡ್ಡ ಅಂತೇಳಿ ಅವನು ಉಡಿಯಾಗ ಹಾಕಿದ. ನಿಮ್ಮಂತವ್ರ ರಾಜ ಮಣ್ಣು ಹಾಕಿದ ಅಂತೀವಿ. ಅವನ ಮಣ್ಣು ಅಂತ ತಿಳ್ಕೊಳ್ಳಿ, ನಮ್ಮ ಅಜ್ಜ ನನಗೆ ಭೂಮಿ ಆಶೀರ್ವಾದ ಮಾಡಿದ ಅಂತಂದ. ಯಪ್ಪ ಇದನ್ನ ಏನು ಮಾಡ್ಲಿ ಅಂದ, ಏನಿಲ್ಲಪ್ಪ ಇದನ್ನ ಒಂದು ಮಣ್ಣಿನ ಮಡಿಕೆಯಾಗಿ ಇಟ್ಟುಕೊಂಡು ಜಗಲಿ ಮೇಲಿಟ್ಟು ಪೂಜೆ ಮಾಡು, ಭೂಮಿ ತಾಯಿ ನಿನಗೆ ಒಲಿದು ಬರ್ತಾಳ ಅಂತ ಆಶೀರ್ವಾದ ಮಾಡಿದ್ರು. ಎಂತ ಚಮತ್ಕಾರ ಅಂತಂದ್ರ ಜೀತಕ್ಕಿದ್ದಾವ 4 ದುಡ್ಡು ಕೂಡಿಸಿ ಬಟ್ ಹಿಂದಕ್ಕೆ ಇಟ್ಟಿದ್ದ. ಊರಾಗಿದ್ದಂತ ಎಲ್ಲಾ ತಿಪ್ಪಿ ಅಂದ್ರೆ ಗೊತ್ತಲ್ಲ, ಇವು ದನಿನ ಶರಣ ಎಲ್ಲ ತಿಪ್ಪಿ ಎಲ್ಲ ಹರಾಜ್ ಹಿಡ್ದ ತನ್ನ ಕೂಡಿಟ್ಟು ದುಡ್ಡ. ಆ ತಿಪ್ಪಿ ಎಲ್ಲ 4 ಮಂದಿ ಹೊಲ ಮಾಡಿದ್ದವ, ಇನ್ನೊಬ್ರ ಮೈನೆ ದುಡ್ಕೊಂತನ ಆ ಎಲ್ಲ ತಿಪ್ಪಿ ಹೊಲಕ್ಕೆ ಹಾಕಿದ. ಎಷ್ಟು ಬೆಳೆ ಬಂತಪ್ಪ ಅಂದ್ರ ಅವನಿಗೆ ಅವ್ರದೆಲ್ಲ ಪಾಲ ಹಂಚಿ ಸಾಕಷ್ಟು ದುಡ್ಡು ಉಳಿತು. ಆ ದುಡ್ಡನ್ನೇ ಹೊಲ ಖರೀದಿ ಮಾಡ್ಕೊಂತ ಸಿದ್ದಾಳಪ್ಪನ ಕೊಟ್ಟ ಮಣ್ಣು ಪೂಜೆ ಮಾಡ್ತಾ ಕೇವಲ 8 ವರ್ಷದೊಳಗ 100 ಎಕರೆ ಜಮೀನ್ ಹಿಡಿಯುವಷ್ಟು ತಾಕತ್ ಅವನ ತೋಳಿಗೆ ಬಂದಿತ್ತು. ಇವತ್ತಿಗೂ ಹೋಗಿ ಬರ್ರಿ, ಹುಲಕೋಟಿಗೆ ಹೋಗಿ ಕೇಳ್ರಿ, ಓದದವ್ರ ಗಿರಿಯಪ್ಪನವ್ರ ಮಂತನ ಇಡೀ ಹುಲಕೋಟಿಗೆ 1 ನಂಬರ್ ಶ್ರೀಮಂತರವ್ರು. ಲಪಡ ಮಾಡಿ ಶ್ರೀಮಂತರಾದವರಲ್ಲ, ಅಜ್ಜನ ಆಶೀರ್ವಾದದಿಂದ ಎಂತ ಸೌಕಾರಿಕೆ, ಬರೀ ಸೌಕಾರಿಕೆ ಅಲ್ಲ, ಅಕ್ಷರ ಕಲಿಲಾರದಂತ ಅನಕ್ಷರಸ್ಥ ಮನುಷ್ಯ ಸಿದ್ಧಾರ್ಥ ಚರಿತಾಮೃತ ಅಂತೇಳಿ ಸಿದ್ಧಾರ್ಥ ಕಲ್ಪದ್ರುಮ ಗ್ರಂಥವನ್ನ ಸರಳ ಭಾಷೆ ಕನ್ನಡಕ್ಕೆ ಅನುವಾದ ಮಾಡಿ ಚರಿತ್ರೆ ಬರೀತಾನಂದ್ರ, ಅಕ್ಷರ ಜ್ಞಾನ ಇಲ್ಲದ ಓದಗೌಡ ಗಿರಿಯಪ್ಪ ಸಿದ್ಧಾರ್ಥ ಕಲ್ಪದ್ರುಮವನ್ನ ಅಚ್ಚಗನ್ನಡ ತಿಳಿಸಿ ನಿಮಗೆ ತಿಳಿಯುವಂಗ ಅನುವಾದ ಮಾಡಿ ಗ್ರಂಥ ಬರದ. 1000 ಎಕರೆ ಜಮೀನು ಹಿಡಿತಾನಂದ್ರ ಇದು ಸಿದ್ಧಾರ್ಥಪ್ಪನ ಆಶೀರ್ವಾದ. ಇವತ್ತಿಗೂ ಅಲ್ಲಿ ಹುಬ್ಬಳ್ಳಿಯಾಗ ಚನ್ನಬಸವೇಶ್ವರ ಆಯಿಲ್ ಮಿಲ್ ಅಂತ ಒಂದು ದೊಡ್ಡ ಎಣ್ಣೆ ಕಂಪನಿ, ಅದರ ಓನರ್ ಈ ಸದ್ಯ ಮಟ್ಟಿ ಶೇಖಣ್ಣ ಅಂತ ಒಬ್ರು ದೊಡ್ಡ ಅನ್ನದಾಸೋಹಿಗಳು. ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನ ಎಲ್ಲಿ ನಡೆದತ್ತಂದ್ರ ಅಲ್ಲಿ ಒಂದಿನ ಅವ್ರ ದಾಸೋಹ ಇರೋದ. ಉಳ್ವಿ ಚನ್ನಬಸವಣ್ಣ ದೇಶ ಜಾತ್ರೆಯಾಗ ದಾಸೋಹ ಮಾಡ್ತಾರ, ಬಡಚಿ ವೀರಭದ್ರ ದೇವಸ್ಥಾನ ಜಾತ್ರೆಯಾಗ ಅಂದಾಸೋಹ, ಹುಬ್ಬಳ್ಳಿ ಶಿವರಾತ್ರಿ ಜಾತ್ರೆ ಕೈಲಾಸ ಮಂಟಪದ ಹಿಂದ ದೊಡ್ಡ ಪ್ರಮಾಣ ಪೆಂಡಾಲ್ ಹಾಕಿ ಲಕ್ಷಾಂತರ ಮಂದಿಗೆ ಅನ್ನದಾಸೋಹ ಮಾಡ್ತಾನ ಮಟ್ಟಿ ಶೇಖಪ್ಪನವರು. ಈಗೂ ಅದಾರವ್ರು. ಅವ್ರಿಗೆ ಅಷ್ಟು ಸೌಕಾರಿಕೆ ಎಲ್ಲಿದು ಬಂತಪ್ಪ ಅಂದ್ರ ಅವ್ರ ಮುತ್ತಜ್ಜನ ಕಾಲಕ್ಕ ಉಣ್ಣಾಕ ಅನ್ನ ಇದ್ದದ್ದಿಲ್ಲ, ಹೊಟ್ಟಿ ಸಲುವಾಗಿ ಕಟ್ಟಿಗೆ ಹೊಡೆಯಕ್ ಬಿಡ್ತಿದ್ದವ ರಾಜ್ಯ ಮಠಕ್ಕ. ಕಟ್ಟಿಗೆ ಹೊಡೆದು ಉಣಬೇಕು, ಹಂಗ ಉಣಬಾರ್ದು ಮಠದಾಗ ಅಂತ ಕಟ್ಟಿಗೆ ಹೊಡೆದು ಒಂದು ಅನ್ನ ಉಣ್ಣವ. ಅವತ್ತು ದೀಪಾವಳಿ ಹಬ್ಬ ಕಟ್ಟಿಗೆ ಹೊಡಕ್ ಒಂದು ಕಣ್ಣೀರು ಹಾಕಕತ್ತಿದ್ದ. ಯಾಕಂದ್ರ ಇವತ್ತು ಊರ್ ತುಂಬ ಎಲ್ಲರೂ ದೀಪ ಹಚ್ಚುತ್ತಾರ ಅವ್ರ ಬಾಗಲಾಗ. ನನ್ನ ಬಡತಾನೆ ಅಂತದು, ಒಂದು ದೀಪ ಹಚ್ಚಕ್ಕೆ ಎಣ್ಣೆ ಇಲ್ಲಲ್ಲ ನಮ್ಮ ಮನ್ಯಾಗ ಅಂತ ಕಣ್ಣೀರು ಹಾಕೊಂಡ್ ಕಟ್ಟಿಗೆ ಹೊಡಿತಿರುವಾಗ ಸಿದ್ದಾರಪ್ಪ ಗೊತ್ತಾಗಿತ್ತು. ಈ ಎಣ್ಣೆ ಡಬ್ಬ ತಗೊಂಡ್ಬಂದಿದ್ರು ಸಿದ್ದಾರ, ಡಬ್ಬ ತುಂಬ ಎಣ್ಣೆ ತಂದ. ಏ ಹುಡುಗ ತಗೋ ಇದನ್ನ ತಗೊಂಡೋಗಿ ಮನೆ ತುಂಬ ದೀಪ ಹಚ್ಚ, ದೀಪಾವಳಿ ಹಬ್ಬ ಚಂದ ಮಾಡು. ಆಶ್ಚರ್ಯ, ನಾನು ಮನಸ್ಸನ್ನೇ ಅನ್ಕೊಂಡಿದ್ದ ಅಜ್ಜಗೆ ಹಂಗ ಗೊತ್ತಾಗ್ತದೆ. ಬಡವ್ರ ಮ್ಯಾಲ ಅಜ್ಜ ಬಹಳ ಪ್ರೀತಿ ರೀ. ಆಮೇಲೆ ಅಜ್ಜ ಅಂತಾರ, ಮತ್ ಕೊಟ್ಟಾನ ಅಜ್ಜನ್ ಒಟ್ಟು ಎಣ್ಣೆ ಹಚ್ಚಬೇಡ, ದೀಪ ಹಚ್ಚಬೇಡ, ನಿನಗೆ ತಿಳಿದಟ್ಟು ದೀಪ ಹಚ್ಚು, ಉಳಿದ ಎಣ್ಣೆ ನಾಳೆ ತಲೆ ಮೇಲೆ ತಗೊಂಡು ಮಾರಾಟ ಚಲೋ ಮಾಡಿ ಹುಬ್ಬಳ್ಳಿಯಾಗ. ನೀ ಎಣ್ಣೆಯಿಂದ ದೊಡ್ಡವಕ್ಕಿಯೋ ಅಂತ ಆಶೀರ್ವಾದ ಮಾಡಿದ್ರೆ ಇವತ್ತು ದೊಡ್ಡ ಆಯಿಲ್ ಮಿಲ್ ಅವ್ರದ್ದು ಎಷ್ಟು ಪ್ರಮಾಣ ದಿನಾ 1000 ಲೀಟರ್ ಎಣ್ಣೆ ಅವ್ರದ್ದು ಖರ್ಚಾಗ್ತದೆ. ದೊಡ್ಡ ಚನ್ನಬಸವೇಶ್ವರ ಆಯಿಲ್ ಮಿಲ್ ಅಪ್ಪೋರು ಕೊಟ್ರಂದ್ರು. ಇವತ್ತು ಹುಬ್ಬಳ್ಳಿಯಾಗ ಅಕ್ಕಿ ಪೇಟೆ ಅಂತ ಐತಿ. ಆ ಓಣಿಗೆ ಅಕ್ಕಿ ಪೇಟೆ ಅಂತ ಹೆಸರು ಬರ್ಬೇಕಾದ್ರ ಒಬ್ಬ ಬಡವರು ಹೆಣ್ಣಮಗಳು ಅಕ್ಕಿ ಮಗಗ ಗಂಡ ಸತ್ತಿದ್ದ, ಮಗಗ ಜ್ವರ ಬಂದು, ಎಷ್ಟು ಜ್ವರ ಬಂದಿದ್ದು ಅಂದ್ರೆ ಒಳಗಿನ ಕಳ್ಳೆಲ್ಲ ಬಾದಾಗಿದ್ದು, ಜ್ವರ ಹೊಡೆದು ಕರಳೆಲ್ಲ ಬತ್ತಿ ಹೋಗಿದ್ವು, ಏನು ಹೊಟ್ಟೆಗೆ ಹೋಗಿದ್ದಿಲ್ಲ. ಡಾಕ್ಟರ್ ಚೆಕ್ ಮಾಡಿದ್ರು, ಅವ್ವ ನಾ ಔಷಧಿ ಕೊಟ್ಟಿನಿ, ಗುಳಿಗೆ ಕೊಟ್ಟಿನಿ, ನಿಂದ ಬಡತನ ನೋಡಿ ನನಗೆ ಹಿಂಗ ಅನಿಸ್ತೀನಿ ಅಂತ ₹1 ನನಗೆ ಬೇಡ, ಆದ್ರ ಹುಷಾರಿ, ನಿನ್ನ ಮಗದ
ಒಂದು ತಿಂಗಳ ಪರ್ಯಂತ ಗಟ್ಟಿದ ಏನು ಉಣಿಸಂಗಿಲ್ಲ. ಗಂಜಿ ಅನ್ನ ಕುದಿಸಿ ಅದ್ರ ಗಂಜಿ ಬಸಿತಾರಲ್ಲ ಅದನ್ನು ಬಿಟ್ಟು ಬೇರೆ ಏನೋ ಹಾಕಂಗ ಏನಾರ ಗಟ್ಟಿದ ಹಾಕಿದೆ ಅಂದ್ರ ನಿನ್ನ ಮಗ ಸತ್ ಹೋಗಾನ, ನಾ ಔಷಧಿ ಕೊಟ್ಟದ ವೇಸ್ಟ್ ಆಕತ್ ನೋಡಂತ ಎಚ್ಚರಿಕೆ ಕೊಟ್ಟು ಕಳಿಸಿದ್ರು. ಆ ತಾಯಿ ಕೂಸು ಮನೆಗೆ ತಂದು ಎಂತ ಬಡತಾನ ಅಂದ್ರ ಹಿಂದಿನ ಕಾಲದಾಗ ಅಕ್ಕಿ, ಈಗೆಲ್ಲ ಅಕ್ಕಿ ಬಂದಾವ, ಹಿಂದೆ ದೊಡ್ಡ ದೊಡ್ಡ ಶ್ರೀಮಂತರಷ್ಟೇ ನೆಲಕ್ಕಿ ಉಣ್ತಿದ್ರು. ಉಳಿದವರೆಲ್ಲ ಸಾವಕ್ಕಿ, ಈ ನವಣಿ, ಈ ಗೊಂಜಾಳ ನುಚ್ಚು ಇಂಥದ್ದು ಉಣ್ತಿದ್ರು ಹಿಂದಿನ ಕಾಲದಾಗ. ಅಕ್ಕಿ ಅನ್ನ ಅಂದ್ರೆ ಬಂಗಾರ. ಈ ಡಾಕ್ಟರ್ ಅಕ್ಕಿ ಗಂಜಿನ ಕುಡಿಸ್ಬೇಕಂದಾರ. ಬಡವಿ ಎಲ್ಲಿನೂ ತರ್ಬೇಕಂತ ಆ ಕೂಸು ನೋಡಿ ಬಿಕ್ಕಿ ಬಿಕ್ಕಿ ಅಳ್ಕೊಂತ ಕುಂತಿದ್ಲ. ಅಟ್ರಾಗ ಟುಮ್ಕಿ ಹೊಡ್ಕೊಂತ ಬಂದರು. ನಿಮ್ ಕಡೆ ಹೊಡಿತಾರಲ್ಲ, ಜಾಗತಿ ಹೊಡಿತಾರ, ಟುಮ್ಕಿ ಹೊಡಿತಾರ. ಕೇಳ್ರಪ್ಪ ಕೇಳ್ರಿ, ಸಿದ್ದಾರ್ಥ ಜಾತ್ರೆ ಸನೇಕ ಬಂದತಿ. ಮಠದಾಗ ಅಕ್ಕಿ ಬಹಳ ಕುಡಿಯವ. ಅಕ್ಕಿ ಹಸನ ಮಾಡಾಕ ಎಲ್ಲಾ ಹೆಣ್ಮಕ್ಳು ಸೇವಾಕ್ ಬರ್ಬೇಕು. ಎಲ್ಲರೂ ಮರ ಸಾಣಿಗಿ ತಗೊಂಡು ಎಲ್ಲರೂ ಮಠಕ್ಕೆ ಬರ್ಬೇಕಂತ ತುಮ್ಕಿ ಹೊಡ್ಕೊಂತ ಬಂದ್ರು. ಈಕಿ ಮೈ ಜುಮ್ ಅಂತು, ಯಪ್ಪ ಸಿದ್ದಾರ್ಥ ಕಣ್ಣು ತಗೋದಿವಿ ಅಪ್ಪ ಅಂತ ಉಡ್ಕೊಂತ ಬರ್ತಾಳ. ಮನೆಯಾಗ ರೋಗ ಬಂದು ಕೂಸು ಹಾಕ್ಯಾಳ. ಒಂದು ಬಹುಶಃ ಅಕ್ಕಿ ತರಬೇಕು ಅಜ್ಜನ್ ಕೇಳ್ಕೊಂಡ ಅಂತ ಓಡಿ ಬರ್ತಾಳ. ಅವ್ರು ಹಂಗ ಕೊಡ್ತಾರ. ಮತ್ತ ಒಂದಿಟ್ಟರ ಮಂದಿ ಕೂಡ ತಾನು ಹಸನ ಮಾಡಬೇಕು. ಹಸನ ಮಾಡಿದ್ಲು. ಮನೆಯಾಗ ರೋಗ ಬಂದು ಕೂಸಿನ ನೆನಪಕ್ಕಿತ್ತು. ಅಜ್ಜನ ಹತ್ರ ಹೋಗಿ ಹೇಳ್ಬೇಕಂತ ಅಜ್ಜಂತ ಹೋದ್ರ ಹಂಗ ಜನಸಾಗರ ಕೂಡಿತ್ತು ಅಜ್ಜಂತಾಗ. ಈಕಿನ ಮುಂದಕ್ಕೆ ಬಿಡುವಲ್ರು, ಪಾಳೆ ಹಚ್ಚಂತಾರ. ಪಾಳೆ ಹಚ್ಚುವಟ್ಟು ವೇಳೆ ಈಕಿಗಿಲ್ಲ. ಮತ್ತ ಬಂದ ಒಂದ್ ಸ್ವಲ್ಪ ಹಸನ ಮಾಡ್ತಿದ್ಲು, ಮತ್ ಓಡ್ ಹೋಗ್ತಿದ್ಲು. ಮತ್ತೆ ಈಕಿನ ಮುಂದಕ್ಕೆ ಬಿಡುವಲ್ರು. ಈಕಿ ಅಂದ್ಲು, ಹಿಂಗ ಮಾಡ್ಕೊಂಡ್ ಕುಂದ್ರ ಸಂಜಿತನ ಆದ್ರೂ ಅಜ್ಜಿ ನನಗೆ ಭೇಟಿ ಆಗಲ್ಲ. ಅಜ್ಜಿ ಏನ್ ಬರೀ ಅಲ್ಲೇ ಅದ, ನಾನು ಇಲ್ಲೇ ಕೈ ಮುಗಿದು ಬೇಡಕೊಂಡ್ರೆ ಇಲ್ಲೇ ಆಶೀರ್ವಾದ ಮಾಡವ್ ನಮ್ಮ ಅಪ್ಪ ಸಿದ್ದಾರೂಢ. ಅಲ್ಲೇ ಭಕ್ತಿಯಿಂದ ಕೈ ಮುಗಿದು ಬೇಡಕೊಂತಳ. ಅಜ್ಜ ನಿನಗ ಹೇಳಿ ಒಯ್ಯಕತ್ತೇನ, ಮತ್ ನಾ ಏನ್ ತುಡುಗು ಮಾಡಕತ್ತಿಲ್ಲ. ನೀ ಒಂದು ಸಣ್ಣ ಇರ್ಬಿ ಕಾಲ ಗೆಜ್ಜಿ ಕಟ್ಕೊಂಡ್ ಕುಣಿದ್ರು ಕೇಳೋ ತಾಕತ್ ನಿನಗೈತಿ. ನನ್ನ ಮನಸ್ಸಿನಾಗ ನೀ ಕೇಳ್ತಿ, ಹೇಳ್ದಂಗ ಒಯ್ದ್ರ ತುಡುಗ. ನಾನ್ ನಿನಗೆ ಹೇಳಿ ಒಯ್ಯಕತ್ತೀನಿ, ನನ್ನ ಮಗನ ಪರಿಸ್ಥಿತಿ ಹಿಂಗೈತಿ, ನನಗ ಬಾಳ ಇಲ್ಲಪ್ಪ ಒಂದು ಬೊಗಸೆ ಅಕ್ಕಿ ನಿನ್ನ ನಾ ಒಯ್ತೀನಿ ಸ್ವಾಮಿ ಅಂತ ಅಲ್ಲೇ ಕೈ ಮುಗಿದ್ಲು. ಆಕಿ ಅತ್ಲಾಗಿತ್ಲಾಗ ನೋಡಿದ್ಲು. ಎಲ್ಲರೂ ಅವ್ರವ್ರ ಕೆಲಸದಾಗ ಅವ್ರು ಬಿಜಿ ಇದ್ರು. ಲಗೆ ಮತ್ ಯಾರ ಏನ್ರು ಅಂದಾರ ತುಡುಗ್ಲಿ ದೌಡ್ ಹಿಂಗ ತುಂಬ್ಕೊಂಡು ಪಟ್ ಅಂತ ಹಿಂಗ ಕಟ್ಕೊಂಡ ಮುಂದೆ ಒಬ್ಬರು ನೋಡಿಬಿಟ್ರು. ಎಲ್ಲಾ ಬಿಡವಿ ಎಂತ ಸುಮಾರ್ದಾಳಿಕಿ ಬಂದಕ್ಕಿನೇ ಆಕಿ ಒಬ್ಬಕಿ ಜಡಿನ ಹಿಡಲ್ಲ. ಪಟ್ ಅಂತ ತೆಲಿಗೊಂದು ಬಿಡ್ತಾಳ. ಏನ್ ಹುಚ್ಚಿದಿ ಹುಚ್ಚಿ, ಮಠಕ್ಕ ತಂದು ಕೊಡ್ಬೇಕು, ಮಠದಾಗಿನ ತೊಡಗು ಮಾಡ್ತಾರ. ಹುಚ್ಚಿ ಬೇವರ್ಸಿ ಅಂತ ಬಾಯಿಗೆ ಬಂದಂಗ ಬೈದು ಆಕಿ ಬಿಡೋದು ನೋಡಿ. ಎಲ್ಲ ಹೆಣ್ಮಕ್ಳು ಕೂಡಿ ಅಟ್ರು ಹಚ್ಚಿ ಆಕಿನ ಬಡಿಯೋದನ್ನ ನೋಡಿ ಆಕಿನ ಬರೀ ಬಡಿಯೋದಟ್ಟ ಅಲ್ಲ, ಆಕಿ ತುರುಬ ಹಿಡ್ಕೊಂಡು ಎಳ್ಕೊಂಡು ಬರಾಕತ್ಯಾರ. ಎಲ್ಲಿ ಸಿದ್ದಾಳಪ್ಪಗ ಹತ್ರ ತಗೊಂಬರಾಕತ್ಯಾರ. ಬಾ ನಿನ್ ತುಡುಗ್ ಹಿಡಿದು ಕೊಡ್ತೇವೆ, ಅಜ್ಜನ ಮುಂದೆ ಹೇಳ್ತೇವೆ. ಈಗ ಹೆಂಗ ಆಗಿರ್ಬೇಡ, ನಾನ್ ಕದ್ದಿನ, ನಾನೇನು ಇಷ್ಟು ಒಯ್ಯಾಕತ್ತೇನ, ನನ್ನ ಮಗಗಿಂತ ಪರಿಸ್ಥಿತಿ ಬಂದದ್, ನಾ ಏನ್ ಒಯ್ಯಾಕತ್ತೀನಿ ಅಜ್ಜ, ನೀನು ಖರೆ ಖರೆ ದೇವ್ರಿದ್ರ ನಿನ್ ನನ್ನ ಮನುಷ್ಯನ ಮಾತು ಕೇಳಿದ್ದಂದ್ರ ನನ್ನ ಅಪವಾದ ಹೋಗಲಾಡಿಸು ಸ್ವಾಮಿ ಅಂತ ಕಣ್ಣೀರು ಹಾಕುವಾಗ ಸಾಕ್ಷಾತ್ ಸಿದ್ಧಾರರು ಓಡೋಡಿ ಬರ್ತಾರೆ. ಏ ತಾಯಿ ಆಕಿನ ಬಿಡ್ರಿ ಬಿಡ್ರಿ ಅಂತ ಬಿಡಿಸಿದ್ರಂತ ಅಪ್ಪೋರು. ಬಿಡಿಸಿದ್ರು. ಯಾಕವ ಆಕಿನ ಯಾಕೆ ಹಂಗ ತೂರು ಬಿಡದು ಹೇಳಾಕತ್ತೀರಿ ಅಂತ ಕೇಳಿದ್ರ, ಅಪ್ಪ ಆಕಿ ತುಡುಗು ಮಾಡ್ಯಾಳ. ಹುಚ್ಚಿಗಳ ತುಡುಗ ಮಾಡಿದ್ ಯಾರು ನೋಡಿರಿ ಅಂದ್ರು. ಅಪ್ಪ ನಾನ್ ನೋಡೀನಿ. ಏನ್ ತುಡುಗು? ತುಡುಗ ಅಂದ್ರ ಹೇಳದಂಗ ಒಯ್ಯೋದು ತುಡುಗ. ಆಕೆ ಆಗನ ನನಗೆ ಹೇಳಿದಾಳ, ಒಯ್ ಅಂತಂದ್ರ ಒಯ್ತಿನಂತ ನನಗೆ ಹೇಳಿ ಒಯ್ಯಾಕತ್ತಾಳ. ನಿನಗೆ ಹೆಂಗ ತುಡುಗು? ಎಲ್ಲರೂ ಗಪ್ಪ ಅದ್ರ ಬಾಯಿ ಬಂದಾದವು. ಅವಾಗ ಅಜ್ಜನ ಕಣ್ಣಾಗ ನೀರು ಬಂದ್ವಂತವ. ನೀ ಕಣ್ಣೀರು ಹಾಕಿದ್ ನನಗೆ ಬಹಳ ತಾಪಾತವ, ನೀ ಅಳಬೇಡ ಅಂತ ಅಪ್ಪೋರ್ ಕಣ್ಣೀರು ಬರೆಸಿ ಅವಷ್ಟ ಕೆಲ ಸೇವಕರಿಗೆ ಹೇಳಿ ಬರೇ ಒಂದು ಬೊಗಸೆಲ್ಲ ಒಂದು ಚೀಲ ಅಕ್ಕಿ ತಗೊಂಡೋಗಿ ಅವ್ರ ಮನೆಗೆ ಹಾಕಿ ಬರ್ರಿ ಅಂತಂದ ಆಶೀರ್ವಾದ ಮಾಡಿ ಅಪ್ಪ ಕೊಟ್ಟಂತ ಒಂದೇ ಚೀಲ ಅಕ್ಕಿ ಬಡತನ ಹಿಂಗ್ ಇವತ್ತು ದೊಡ್ಡ ಸರ್ಕಾರ ಇವತ್ತು ಅಕ್ಕಿ ಪೇಟಿ ಒಳಗ ಅಕ್ಕಿಯವ್ರ ಮನೆತನಂತ ಅವ್ರ ಮನೆತನದ ಹೆಸರು ಇಡೀ ಪ್ಯಾಟಿಗೆ ಬಂತು. ಅಕ್ಕಿ ಪೇಟೆ ಅಂತ ದೊಡ್ಡ ಏರಿಯಾ.
ಅಜ್ಜವಲ್ಲದ ಅಂದ್ರ ಬಡಿ ಹೋಗಿ ಸೌಕಾರ್ಯ ಆಗ್ತಾರ. ಇಂಥವ್ ಸಾವಿರ ಉದಾಹರಣೆ ಅದಾವ. ಇನ್ನೊಂದು ಉದಾಹರಣೆ ಹೇಳೋನು. ಒಮ್ಮೆ ಸಿದ್ಧಾರೂಢಪ್ಪಂದು ಪಲ್ಲಕ್ಕಿ ಉತ್ಸವ ಹೊಂಟಿತ್ತಂತ. ಶಿವರಾತ್ರಿ ಜಾತ್ರೆ ದೊಡ್ಡ ವೈಭವ. ಆನಂದಕ್ಕೆ ಭಕ್ತರು ಏನು ಮಾಡ್ತಿದ್ರು ಅಂದ್ರ ಅಪ್ಪನ ಮೇಲೆ ಹೂವು ಚೆಲ್ತಿದ್ರು, ಅಪ್ಪನ ಮೇಲೆ ಕೆಲವರು ಚುರುಮುರಿ ಉಗ್ತಿದ್ರು, ಕೆಲವರು ಉತ್ತುತ್ತಿ ಅಂದ್ರೆ ಕಾರಿಕ, ಕೆಲವರು ಬಾಳೆಹಣ್ಣು ಏನಾರ ಹಣ್ಣದು ಪಾಲ್ಕಿ ಮ್ಯಾಲ ನಿವಾಳಿಸಿ ಒಗಿತಿದ್ರು. ಆ ವೇಳೆದೊಳಗ ಒಬ್ಬ ದುಷ್ಟ ಅಜ್ಜನ ಕಂಡ್ರ ಆಗಲಾರದಂತ ಮೂರ್ಖ ಕಾಲಾಗಿಂದ ಚಪ್ಪಲಿ ತಗೊಂಡು ಅಜ್ಜಗ ಬೀಸಿ ಹೋಗದ ಬೇಡ. ಚರ್ಮದ ಚಪ್ಪಲಿ ಬಂದ ರಪ್ಪ ಅಂತ ಅಜ್ಜಗ ಶಿವರಾತ್ರಿ ಜಾತ್ರೆಯಾಗ ಬಂದು ಬಡಿತ. ಅಜ್ಜ ಎಷ್ಟು ಹುಷಾರಿ ಅಂದ್ರ ಯಾರ ನೋಡಿದ್ರೆ ಇಲ್ಲಿ ಜಗಳ ಹತ್ತೈತಿ, ಜಗಳ ಆಗಬಾರ್ದಂತ ಲಗೆ ಆ ಚಪ್ಪಲಿ ತಗೊಂಡ ತಮ್ಮ ರೇಷ್ಮೆ ಅರಬ್ಯಾಗ ಮುಚ್ಚಿಟ್ಟುಕೊಂಡ್ರ. ಯಾರು ನೋಡಬಾರ್ದು, ಗದ್ದಲಾಗಬಾರ್ದಂತ ಮುಚ್ಚಿಟ್ಟುಕೊಂಡ್ರ. ಆದ್ರೆ ಭಕ್ತರು ನೋಡಿ ಬಿಟ್ಟಿದ್ರು. ಅಜ್ಜ ಮುಚ್ಚಿಟ್ಟುಕೊಂಡಿದ್ ನೋಡಿದ್ರು, ಅವ ಹೊಡೆದವನ್ನ ನೋಡಿದ್ರು. ಅವನ ಜಗ್ಗಿ ಹೊಡೆಯಾಕತ್ರ, ಎಷ್ಟು ಜೋರಲೆ ಬಡಿಯಾಕತ್ತಾರ ಅಂದ್ರ ಜನ. ಈ ಕತೆ ಹೇಳಿದ್ವನ ನಮಗೆ ಬಹಳ ಕಡೆ ಹೋಗವಲ್ಲ, ಎಲ್ಲರ ಹೇಳಿದ್ವಿ, ಹೇಳಿವನು ಅನ್ಬಲ್ಲ. ಹೊಡೆಯಾಕತ್ತಾರ ಅಂದ್ರ ಅಜ್ಜೋರು ಮ್ಯಾಲ ಪಲ್ಲಕ್ಕಿ ಮ್ಯಾಲ ಕುತ್ಕೊಂಡು ಕೂಗಿದ್ರಂತೆ, ತಮ್ಮ ಹೊಡಿಬ್ಯಾಡ್ರಿ ಹೊಡಿಬ್ಯಾಡ್ರಿ ಕರ್ಕೊಂಡ್ಬರ್ರಿ ಅಂದ ಕೂಡ್ಲೆ ಎಳ್ಕೊಂಡ್ ಬಂದ್ರ ಅವನ್ನ ತಗೊಂಡ ಬಂದ್ರ. ಸಿದ್ಧಾರೂಢರು ಏನ್ ಮಾಡಿದ್ರ ಅಂದ್ರ ತಮ್ಮ ಕೊರಳೊಳಗಿದ್ದಂತ ದೊಡ್ಡ ಹೂವಿನ ಮಾಲಿ ತೆಗೆದ ಆ ಪಾಪಿ ಕೊಳ್ಳಿಗೆ ಹಾಕಿಬಿಟ್ರು ಸಿದ್ಧಾರೂಢರು. ಯಪ್ಪ ಇವನಿಗೆ ಶಾಪ ಕೊಡೋದು ಬಿಟ್ಟು ನೀನು ಕೊಳ್ಳಾಗಿನ ಮಾಲಿ ಸನ್ಮಾನ ಮಾಡಿದ್ದಲ್ಲ ಸ್ವಾಮಿ ಅಂದ್ರ, ಅವನ್ ದೊಡ್ಡ ಭಕ್ತದಾನಪ್ಪ ಅಂದ್ರು. ಅಪ್ಪ ಹೂವ ಉಗ್ಗಿದ್ರು ಭಕ್ತ, ಚುರ್ಮುರಿ ಉಗ್ಗಿದ್ರು ಭಕ್ತ, ಇವ ಚಪ್ಪಲಿ ಹೋಗದ ಇವ್ ಹೆಂಗ ಭಕ್ತ? ನಿಮ್ದು ಸಾದಾ ಭಕ್ತಿ ತಮ್ಮ, ಅವಂದು ತಾಯಿ ಭಕ್ತಿ. ಹ್ಯಾಂಗ ಹಡದ ತಾಯಿ ಕೂಸು ಸ್ನಾನ ಮಾಡಿ ಚಲೋ ಅಂಗಿ ಹಾಕಿ ಹುಡುಗಗ ಪೌಡರ್ ಹಚ್ಚಿ ಕಾಡಿಗೆ ಹಚ್ಚಿ ಚಂದ ಮಾಡಿ ಲಟ್ಗೆ ತೆಗೆದ ನನ್ನ ಬಂಗಾರಿ ಚಂದ ಕಾಣಕತ್ತೈತಂತ ಮುದ್ದು ಮಾಡದ್ರಾಗ ಅಪ್ಪ ಬಂದ. ಅಪ್ಪ ಕೂಸು ತಗೊಂಡ ಮುದ್ದಾಡಕೊಂತ ಹೆಗಲ ಮ್ಯಾಲ ಕುಂದರ್ಸ್ಕೊಂಡ ಊರ್ ತುಂಬಾ ಮೆರವಣಿಗೆ ಮಾಡ್ಕೊಂಡ್ ಬಂದಿವ್ರ ಅಪ್ಪ. ಹಂಗ ಚಂದ ಮಗ ಹಂಗ ಅತ್ಲಾಗಿತ್ಲ ತಿರ್ಗ್ಯಾಡಿ ವಾಪಸ್ ಮನೆಗೆ ಬರುವಾಗ ಒಳಗ ಬರೋ ಮುಂದ ಅವತ್ತೇ ತಡಿ ನನ್ ಕೂಸ್ ಚಂದ ಮಾಡಿ ತಗೊಂಡ್ ಹೊಂಟಿ ಮತ್ತ ಯಾರು ನೋಡಿ ಅವು ಎಷ್ಟು ದೃಷ್ಟಿ ಬಿದ್ದದ ನೆದರಾಗಿತ್ ನನ್ನ ಮಗ ನಿಲ್ಲಂತ ಗಂಡನ ಬಾಗಲ ನಿಲ್ಲಿಸಿ ಮೂಲೆಯಾಗಿದ್ದ ಚಪ್ಪಲಿ ತಗೊಂಡ ನಾಯಿ ಕಣ್ಣು, ನರಿ ಕಣ್ಣು, ಆ ಕಣ್ಣು, ಈ ಕಣ್ಣು ಅಂತಾರಲ್ಲ, ಹಂಗ ಹಿಂಗ ನಿವಾರಿಸಿ ಹೋಗಿಂಗಿಲ್ಲ. ಹಂಗ ನೀವು ನಿಮ್ಮ ಸಿದ್ಧಾರೂಢ ಅಂತೇಳಿ ಬಂಗಾರ ಕಿರೀಟ ಹಾಕಿ ರೇಷ್ಮೆ ಶಾಲ ಹಾಕಿ ಮೆರವಣಿಗೆ ಮಾಡಕತ್ತೀರಿ. ಅವ ತಾಯಿ ಮನುಷ್ಯನವ ನಮ್ಮ ಅಪ್ಪಗ ಜ್ಞಾನರಾಗಬಾರ್ದಂತ ಚಪ್ಪಲಿ ಹೋಗದಾನು, ಅದ ನೀವೇ ಕೆಟ್ಟ ಕಾಣತೈತಿ ಅಂತ ಸಿದ್ಧಾರೂಢ ಅಂದಾಗ ಕಣ್ಣಾಗ ನೀರು ಎಷ್ಟು ಸಹನೆ ಸ್ವಾಮಿ ನಿನಗ ಅಂತ ಪಾಪಿಗೆ ನೀ ಕ್ಷಮ ಮಾಡಿದೆಲ್ಲ ಅಂತ. ಎಲ್ಲರೂ ಸುಮ್ಮನಾದ್ರ ಖರೆ ಒಬ್ಬ ಸುಮ್ಮನಾಗುವಲ್ಲವ. ಅವ ಕೋಡೆ ಮಂತಂದವ ಇಳಿಗ್ಯಾರ ಪೈಕಿ. ಇಳಿಗ್ಯಾರ ಅಂದ್ರೆ ಬಟ್ಟಿ ಇಳಿಸಾವ. ಈಚಲ ಮರಕ್ಕೆ ಹಿಂದಿನ ಕಾಲದಾಗ ಗಡಿಗೆ ಕಟ್ಟಿ ಸಂಧಿ ಇಳಿಸ್ತಿದ್ರು. ಆ ಕೆಲಸ ಮಾಡುವಂತ ಅವನ ಸಿದ್ಧಾರ್ಥ ದೊಡ್ಡ ಅಭಿಮಾನ. ಯಪ್ಪ ನೀ ಕ್ಷಮ ಮಾಡಿರ್ಬೇಕ್ರೆ ಈ ಪಾಪಿ ನಾ ಬಿಡಲ್ಲ ಅವನ ಕಾಲಾಗಿಂದ ತಗೊಂಡ್ ಹಚ್ಚಿ ಬಿಡ್ಲಕ್ಕವ. ಅಜ್ಜೋರ್ ಎಟ್ಟು ಹೇಳ್ತಾರೆ ಹೊಡಿಬ್ಯಾಡ ಅಂದ್ರೆ ಇವ್ನು ಬಿಡಾಕ ತಯಾರಿಲ್ಲ. ಅವನ ನೆಲಕ್ಕೆ ಕೆಡವಿ ಎದಿ ಮ್ಯಾಲ ಕುಂತು ಮಕ್ಕಕ್ಕೆ ಹಚ್ಚಿ ಬಿಡಿಯಾಕ ಚಪ್ಪಲಿ ತಗೊಂಡ್ ನಮ್ಮ ಅಜ್ಜ ಚಪ್ಪಲಿ ಹೋಗದಿ ಅಂತ. ಅವಾಗ ಅಜ್ಜೋರ್ ಅಂತಾರ ತಮ್ಮ ಸೇವಕರಿಗೆ, ಆ ಮೂರ್ಖರು ಎಳ್ಕೊಂಬರಿ ಅಂದ್ರು. ಆ ಕೋಡೆ ಅಂತ ಅವ್ರ ಅಡ್ಡ ಹೆಸರು. ಅವನಿಗೆ ಎಳ್ಕೊಂಡ್ ಬಂದ್ರ ಕೋಡೆ ಅಂತ. ಕೋಡಿ ಅಜ್ಜ ಬೈದದು ಕೋಡಿ ಅಂತ ಹೆಸರು ಬಿಚ್ಚವ್ರಿಗೆ. ಕೋಡಿ ಅಂದ್ರ ಹುಚ್ಚ ಅಂತ. ಹುಚ್ಚ ಅಂದ್ರೆ ಆ ಕಡೆ ಭಾಷೆ ಕೋಡಿ ಅಂತ. ಕೋಡಿ ಅಂತ ಅಜ್ಜನ ಬಾಯಿಗೆ ಬಂದದಕ್ಕೆ ಅವ್ರಿಗೆ ಹೆಸರು ಅವ್ರ ಮಂತನ ಕೋಡೆ ಅವ್ರ ಮಂತನ ಅಂತ. ಅವನಿಗಂತಾರೆ ಬಾಯಿ ಅವನಿಗೆ ಯಾಕೆ ಬಡಿತಿ? ಅಪ್ಪ ಅವ ಪಾಪಿ ಅದಾನ. ಪಾಪಿ ಅಲ್ಲೂ ಅವನೇನು ಪಾಲಿಗೆ ಕುಬೇರ ಅದಾನವ. ಅವನ ಹೆಂಗ್ ಕುಬೇರ? ಇಲ್ಲಿ ನೋಡ ಅವನ್ ಕಾಲಾಗಿಂದ ನನ್ನ ತರ ಇದ್ದಂತ ಅವಾಗ ತೆಗೆದು ಅದನ್ನ ಮುಚ್ಚಿಟ್ಕೊಂಡಿದ್ ಚಪ್ಪಲಿ ಇಡೀ ಗುಡಿ ಒಟ್ಟಂದ್ರ. ಅಜ್ಜ
ನಿಂದ ಏನಾರ ಕೊಟ್ರ ಉಡಿ ಒಡ್ಡಿ ಭಕ್ತಿ ನಿಚ್ಕೊಂಡೇನು ಇವ ಆ ಪಾಪಿ ಚಪ್ಪಲಿ ನಾಯಕ್ ಉಡಿ ಒಡ್ಲಿ ಅಂದವ. ಏ ಹುಚ್ಚ, ಅವನ್ ಕೊಟ್ಟ ಮ್ಯಾಲ ಅವನ್ ನಮಗ್ ಕೊಟ್ಟಾನಿದನ, ಮುಗಿತ ಅವನ್ ಮಾಲಕತ್ತು ಹೋಯ್ತದ. ಅವ್ನ ನಮಗ್ ಕೊಟ್ಟ ಮ್ಯಾಲ ಇದು ನಮ್ದಂತ ನಿನ್ನ ಮನ್ಯಾಗ ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡಿದನ ಮುಂದೆ ಚಮತ್ಕಾರ ನೋಡ ಹಿಡಿ ಕೊಡಿ ಅಂತೇಳಿ ಅವನು ಕೊಡಿ ಉಡಿಯಾಗ ಆ ಪಾಪಿ ಚಪ್ಪಲಿ ಅವನು ಉಡಿಯಾಗ ಆಶೀರ್ವಾದ ಮಾಡಿ ಹಾಕಿದ್ರಪ್ಪ. ಇದನ್ನ ಜಗಲಿ ಮೇಲೆ ಪೂಜೆ ಮಾಡಿ ದೊಡ್ಡ ಸಾವುಕಾರಕ್ಕಿಲಿ ಅಂತ ಆಶೀರ್ವಾದ ಮಾಡಿದ್ರ ಇವತ್ತು ಹರಿಕೋಡೆ ಅಂತಂದ ಹೇಳಿ ಬೆಂಗಳೂರು ಒಳಗ ಹರಿಕೋಡೆ ಅಂತ ಇತ್ತೀಚೆಗೆ ಅವ್ರ ನಿಧನ ಆದ್ರು. ನೀವು ಕೇಳಿರ್ಬೇಕು ಅವ್ರ ಹೆಸರು. ಆಗರ್ಭ ಶ್ರೀಮಂತರು. ಇಷ್ಟ 1000 ಕೋಟಿ ಐತೆ ಅನ್ನೋದು ಲೆಕ್ಕಿಲ್ಲ ಅವ್ರು ಇವತ್ತಿಗೆ. ಅವ್ರು ಬರೇ ಶರೀರ ಮಾಲ ಎದ್ರು. ಇವತ್ತಿಗೂ ಅವ್ರದ್ದು ವೈಟ್ ಫೀಲ್ಡ್ ನಾಗ ದೊಡ್ಡ ಅರಮನೆ ಅಂತ ಮನೆ ಕಟ್ಟ್ಯಾರ. ಆ ಮನೆಯಾಗ ಜಗಲಿ, ಬರೇ ದೇವ್ರ ಜಗಲಿ 25 ಲಕ್ಷ ರೂಪಾಯಿದ ದೇವ್ರ ಜಗಲಿ ಕಟ್ಟ್ಯಾರ. ಆ ಜಗಲ್ಯಾಗ ಮತ್ತೊಂದು ದೇವರಿಲ್ಲ. ಅಜ್ಜ ಆಶೀರ್ವಾದ ಮಾಡಿ ಕೊಟ್ಟಂತ ಚಪ್ಪಲಿ ಇವತ್ತು ಜಗಲಿ ಮೇಲೆ ಇವತ್ತಿಗೂ ಪೂಜೆ ಮಾಡ್ತಾರ. ಹರಿಕೋಡೆ ಸಾವುಕಾರ ಅವ್ರು ಇರೋತನ ಆ ಜನ್ಮ ಗೌರವ ಅಧ್ಯಕ್ಷರಾಗಿ ಸಿದ್ದಾರ್ಥ ಕಮಿಟಿ ಟ್ರಸ್ಟ್ ಕಮಿಟಿಯ ಆಜನ್ಮ ಗೌರವ ಅಧ್ಯಕ್ಷರಾಗಿದ್ರು. ದೊಡ್ಡ ದಾನಿಗಳು ಅವರು. ಅಜ್ಜರ ಮಠದ ಹಿಂದ ದೊಡ್ಡ ಪ್ರಮಾಣದ ಛತ್ರ ಕಟ್ಟಿಸಿಕೊಟ್ಟಾರ. ನಾವು ಎಲ್ಲ ಹೋಗಿ ಉಳ್ಕೊಂತೀವಲ್ಲ ಲಾಡ್ಜ್, ಕೋಡೆ ಸಾವುಕಾರ ಮಾಡಿ ಕೊಟ್ಟದ್ದು. ಇರ್ಲಿ, ಇಂಥ ಸಾವಿರಾರು ಉದಾಹರಣೆಗಳು ಸಿದ್ದಾರ್ಥ ಆಶೀರ್ವಾದದಿಂದ ದೊಡ್ಡವರಾದ ಕಥೆಗಳು ಅದಾವ. ಇವತ್ತಿನ ಅಧ್ಯಾಯ ನೋಡೋಣ. ಇನ್ನು ನಾವು ಇವತ್ತಿನ ಅಧ್ಯಾಯ ಚಾಲೂ ಮಾಡಿಲ್ರಿ.